ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಶಂಶೀರ್ ಬುಡೋಳಿ. ಗೋವಾ ಸಚಿವ ಸಂಪುಟ ಬಲವಂತ, ಆಮಿಷ, ವಂಚನೆ ಅಥವಾ ವಿವಾಹದ ಮೂಲಕ ನಡೆಯುವ ಮತಾಂತರ ತಡೆಯಲು ಗೋವಾ ಕಾನೂನು ಬಾಹಿರ ಧಾರ್ಮಿಕ ಮತಾಂತರ ನಿಷೇಧ ಮಸೂದೆ 2026ಕ್ಕೆ ಅನುಮೋದನೆ ನೀಡಿದೆ. ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ಹಾಗೂ ಕನಿಷ್ಠ 50,000 ರೂಪಾಯಿ ದಂಡದ ಪ್ರಸ್ತಾವ ಇರುವಂಥದ್ದು. ಇದೇ ಆಗಸ್ಟ್ 31ರಿಂದ ಆರಂಭವಾಗುವ ಮುಂಗಾರು ಅಧಿವೇಶನದಲ್ಲಿ ಮಸೂದೆ ವಿಧಾನಸಭೆಯಲ್ಲಿ ಮಂಡನೆಯಾಗುತ್ತೆ. ಪ್ರಸ್ತಾವಿತ ಮಸೂದೆಯಲ್ಲಿ ಕಾನೂನು ಬಾಹಿರ ಮತಾಂತರಕ್ಕೆ ಒಳಗಾದ ಸಂತ್ರಸ್ತರಿಗೆ 5 ಲಕ್ಷದವರೆಗೆ ಪರಿಹಾರ ನೀಡುವ ಅವಕಾಶವಿದೆ. ಧಾರ್ಮಿಕ ಮತಾಂತರ ಉದ್ದೇಶದಿಂದ ಮಾತ್ರ ನಡೆದ ವಿವಾಹಗಳನ್ನು ಅಮಾನ್ಯಗೊಳಿಸುವ ಪ್ರಸ್ತಾವವೂ ಇದೆ. ಮತಾಂತರಕ್ಕೆ ಸಹಕರಿಸುವ ಧಾರ್ಮಿಕ ಮುಖಂಡರಿಗೆ 3 ರಿಂದ 10 ವರ್ಷ ಜೈಲು ಶಿಕ್ಷೆ ವಿಧಿಸಲು ಅವಕಾಶವಿದೆ. ಅಪ್ರಾಪ್ತರು, ಮಹಿಳೆಯರು, ವಿಕಲಚೇತನರು ಹಾಗೂ ಎಸ್ಸಿ ಸಮುದಾಯದವರನ್ನ ಗುರಿಯಾಗಿಸಿದರೆ 5 ರಿಂದ 14 ವರ್ಷ ಜೈಲು ಮತ್ತು ಕನಿಷ್ಠ 1 ಲಕ್ಷ ದಂಡ ವಿಧಿಸುವ ಪ್ರಸ್ತಾವವಿದೆ. ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಇಂತಹ ಕಾನೂನುಗಳ ಚರ್ಚೆ ನಡೆಯುತ್ತಿರುವ ಬೆನ್ನಲ್ಲೇ ಗೋವಾ ಸರ್ಕಾರದ ಕ್ರಮವು ಧಾರ್ಮಿಕ ಸ್ವಾತಂತ್ರ್ಯ, ವೈಯಕ್ತಿಕ ಹಕ್ಕುಗಳು ಮತ್ತು ಮತಾಂತರ ನಿಯಂತ್ರಣದ ಕುರಿತ ಹೊಸ ಚರ್ಚೆಗೆ ಕಾರಣವಾಗಿದೆ. ಮಸೂದೆ ವಿಧಾನಸಭೆಯಲ್ಲಿ ಮಂಡನೆಯಾದ ಬಳಿಕ ಅದರ ನಿಬಂಧನೆಗಳ ಬಗ್ಗೆ ಮತ್ತಷ್ಟು ರಾಜಕೀಯ ಹಾಗೂ ಕಾನೂನು ಚರ್ಚೆ ನಡೆಯುವ ಸಾಧ್ಯತೆ ಇದೆ. ನೇಪಾಳ ಟಿಬೆಟ್ ಗಡಿ ಪ್ರದೇಶದಲ್ಲಿ ನಡೆದಂತಹ ಹಠಾತ್ ಪ್ರವಾಹ ಮತ್ತು ಭೂಕುಸಿತದಿಂದ ಸಾವನ್ನಪ್ಪಿದವರ ಅಧಿಕೃತ ಸಂಖ್ಯೆ 489ಕ್ಕೆ ರೀಚ್ ಆಗಿದೆ. 393 ಶವಗಳನ್ನು ಗುರುತಿಸಲಾಗಿಲ್ಲ ಎಂದು ಅಧಿಕಾರಿಗಳು ಹೇಳಿರುವಂಥದ್ದು. ಇನ್ನು ಭಾರತೀಯ ಮೂಲದ 100 ಮಂದಿ ಕಾಣೆಯಾಗಿದ್ದಾರೆ. ವಿವಿಧ ದೇಶಗಳ 1,500ಕ್ಕೂ ಹೆಚ್ಚು ಜನರು ಇನ್ನೂ ಕಾಣೆಯಾಗಿದ್ದಾರೆ. ವಾಯುಪಡೆಯು ವಿಪತ್ತು ಪೀಡಿತ ರಸ್ವಾ ಪ್ರದೇಶದಿಂದ 117 ವಿದೇಶಿಯರನ್ನು ರಕ್ಷಿಸಿದೆ. ಈ ಪೈಕಿ 85 ಭಾರತೀಯ ನಾಗರಿಕರು ಮತ್ತು 16 ಚೀನಿಯರು. 60ಕ್ಕೂ ಹೆಚ್ಚು ಹೆಲಿಕಾಪ್ಟರ್ಗಳನ್ನು ಬಳಸಿಕೊಂಡು ರಕ್ಷಣಾ ಕಾರ್ಯಾಚರಣೆ ಪ್ರಗತಿಯಲ್ಲಿದೆ. 40 ಕಿಲೋಮೀಟರ್ಗೂ ಹೆಚ್ಚು ರಸ್ತೆಗಳು ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವುದರಿಂದ ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿದೆ. ಏತನ್ಮಧ್ಯೆ ಚೀನಾವು ರಸ್ವಾದಲ್ಲಿ 2ನೇ ಪ್ರವಾಹದ ಬಗ್ಗೆ ಎಚ್ಚರಿಕೆ ನೀಡಿದೆ. ಮಂಜುಗಡ್ಡೆ ಕುಸಿಯುವ ಸಾಧ್ಯತೆ ಇರುವುದರಿಂದ ನದಿ ದಂಡೆಯಲ್ಲಿ ವಾಸಿಸುವ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳಲು ಸೂಚಿಸಲಾಗಿದೆ. ನೇಪಾಳದಲ್ಲಿ ನಡೆದಂತಹ ಭೀಕರ ದಿಢೀರ್ ಪ್ರವಾಹದಿಂದಾಗಿ ಉಂಟಾದ ಅಪಾರ ಪ್ರಾಣಹಾನಿ ಮತ್ತು ಆಸ್ತಿಪಾಸ್ತಿ ನಷ್ಟದ ಕುರಿತು ಜಮಾತ್ ಇಸ್ಲಾಮಿ ಹಿಂದಿನ ಉಪಾಧ್ಯಕ್ಷ ಎಸ್ ಅಮೀನುಲ್ ಹಸನ್ ತೀವ್ರ ಸಂತಾಪ ಹಾಗೂ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಸಂಕಷ್ಟದ ಸಮಯದಲ್ಲಿ ನಾವು ನೇಪಾಳದ ಜನರ ಒಟ್ಟಿಗೆ ಇರ್ತೀವಿ ಅಂತ ತಿಳಿಸಿರುವ ಇವರು ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ. ನೇಪಾಳದ ದುರಂತದ ಸಂದರ್ಭದಲ್ಲಿ ಜನರ ಪ್ರಾಣ ರಕ್ಷಣೆ, ನಾಪತ್ತೆಯಾದವರ ಶೋಧ ಹಾಗೂ ಸಂತ್ರಸ್ತರಿಗೆ ಆಹಾರ, ನೀರು, ಆಶ್ರಯ ಮತ್ತು ವೈದ್ಯಕೀಯ ನೆರವು ನೀಡುವುದು ಮೊದಲ ಆದ್ಯತೆಯಾಗಬೇಕು ಎಂದು ಎಸ್ ಅಮೀನುಲ್ ಹಸನ್ ಹೇಳಿದ್ದಾರೆ. ನೆರೆ ರಾಷ್ಟ್ರ ಭಾರತವು ರಕ್ಷಣಾ ಕಾರ್ಯಾಚರಣೆ, ವೈದ್ಯಕೀಯ ನೆರವು, ಉಪಗ್ರಹ ವೀಕ್ಷಣೆ ಮತ್ತು ವಿಪತ್ತು ನಿರ್ವಹಣೆಯಲ್ಲಿ ತಾಂತ್ರಿಕ ಸಹಕಾರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಹವಾಮಾನ ವೈಪರೀತ್ಯ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಹಿಮನದಿಗಳು, ಅಸ್ಥಿರ ಇಳಿಜಾರುಗಳು ಮತ್ತು ಜಲಮೂಲಗಳ ವೈಜ್ಞಾನಿಕ ಮೇಲ್ವಿಚಾರಣೆ, ಮುನ್ಸೂಚನಾ ವ್ಯವಸ್ಥೆಗಳ ಬಲವರ್ಧನೆ ಹಾಗೂ ಪರಿಸರ ಸೂಕ್ಷ್ಮ ಪ್ರದೇಶಗಳ ಅಭಿವೃದ್ಧಿ ಯೋಜನೆಗಳಿಗೆ ಕಟ್ಟುನಿಟ್ಟಿನ ಅಪಾಯ ಮೌಲ್ಯಮಾಪನ ಅಗತ್ಯವಿದೆ ಎಂದಿದ್ದಾರೆ. ಸಂತ್ರಸ್ತರಿಗೆ ಸರ್ಕಾರಗಳು, ಸಂಘಟನೆಗಳು ಮತ್ತು ಸಾರ್ವಜನಿಕರು ನೆರವಾಗಬೇಕು ಎಂದು ಮನವಿ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಾಯಕಿ ಸೋನಿಯಾ ಗಾಂಧಿ ಇವರ ಆತ್ಮಕಥೆ ಬಿಲಾಂಗಿಂಗ್ ಎ ಜರ್ನಿ ಆಫ್ ಲವ್ ರಿಲೀಸ್ಗೆ ಮುನ್ನವೇ ವಿವಾದಕ್ಕೆ ಒಳಗಾಗಿದೆ. ಸಂಪಾದಕೀಯ ಬದಲಾವಣೆಗಳ ಭಿನ್ನಾಭಿಪ್ರಾಯದಿಂದ ಪೆಂಗ್ವಿನ್ ರ್ಯಾಂಡಮ್ ಹೌಸ್ ಇಂಡಿಯಾ ಪ್ರಕಟಣೆಯಿಂದ ಹಿಂದೆ ಸರಿದಿದೆ ಎನ್ನಲಾಗಿದೆ. ಜಾಗತಿಕವಾಗಿ ಪುಸ್ತಕ ಪ್ರಕಟ ಆಗ್ತಾ ಇರುವಾಗ ಭಾರತದಲ್ಲಿ ಮಾತ್ರ ಹಿಂದೇಟು ಯಾಕೆ ಎಂದು ಕಾಂಗ್ರೆಸ್ ಇತ್ತ ಪ್ರಶ್ನೆ ಮಾಡಿದೆ. ಫ್ಯಾಕ್ಟ್ ಚೆಕಿಂಗ್ ನೆಪ ಹಾಸ್ಯಾಸ್ಪದ ಎಂದು ಟೀಕೆ ಮಾಡಿದೆ. ವಿವಾದ ತೀವ್ರಗೊಂಡ ಬೆನ್ನಲ್ಲೇ ಪೆಂಗ್ವಿನ್ ಸಂಸ್ಥೆ ಮಾಧ್ಯಮ ವರದಿಗಳನ್ನು ತಳ್ಳಿಹಾಕಿದೆ. ಲೇಖಕರು ಸಂಪಾದಕೀಯ ಬದಲಾವಣೆಗಳಿಗೆ ನಿರಾಕರಿಸಿದ್ದರಿಂದ ಪುಸ್ತಕ ಪ್ರಕಟಣೆಯಿಂದ ಹಿಂದೆ ಸರಿದಿದ್ದೇವೆ ಎಂಬ ಆರೋಪಗಳು ಸತ್ಯಕ್ಕೆ ದೂರವಾದವು ಎಂದು ಸಂಸ್ಥೆ ಸ್ಪಷ್ಟಪಡಿಸಿದೆ. ಭಾರತದಲ್ಲಿ ಬಿಲಾಂಗಿಂಗ್ ಪುಸ್ತಕದ ಪ್ರಕಾಶಕರು ತಾವಲ್ಲ ಎಂದು ಹೇಳಿರುವ ಪೆಂಗ್ವಿನ್, ಪುಸ್ತಕ ಪ್ರಕಟಿಸಲು ತಾವು ಸಿದ್ಧರಿದ್ದೆವು ಮತ್ತು ಅದರಲ್ಲಿ ತೀವ್ರ ಆಸಕ್ತಿ ಹೊಂದಿದ್ದೆವು ಎಂದಿದೆ. ಸೋನಿಯಾ ಗಾಂಧಿ ಅವರ ಆತ್ಮಕಥೆ ಯುದ್ಧಾನಂತರದ ಇಟಲಿಯ ಬಾಲ್ಯದಿಂದ ಆರಂಭವಾಗಿ ಭಾರತಕ್ಕೆ ಆಗಮನ, ರಾಜೀವ್ ಗಾಂಧಿ ಅವರೊಂದಿಗಿನ ವಿವಾಹ ಹಾಗೂ ಸಾರ್ವಜನಿಕ ಜೀವನದ ಪ್ರಮುಖ ಘಟ್ಟಗಳನ್ನು ಒಳಗೊಂಡಿದೆ. ಇಂದಿರಾ ಗಾಂಧಿ, ಸಂಜಯ್ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರ ನಿಧನ ಸೇರಿದಂತೆ ಅವರ ಜೀವನದ ನೋವಿನ ಕ್ಷಣಗಳು ಹಾಗೂ ಸಕ್ರಿಯ ರಾಜಕಾರಣಕ್ಕೆ ಪ್ರವೇಶಿಸಿದ ಸಂದರ್ಭಗಳನ್ನು ಪುಸ್ತಕದಲ್ಲಿ ವಿವರಿಸಲಾಗಿದೆ.
ಸೌದಿ ಅರೇಬಿಯಾದ ಬಹುತೇಕ ಎಲ್ಲ ಭಾಗಗಳಿಗೂ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಹಗಲು ಮತ್ತು ರಾತ್ರಿಯ ವೇಳೆ ಹಲವು ಭಾಗಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ನಾಗರಿಕರು ಜಾಗರೂಕತೆ ಪಾಲಿಸಬೇಕು ಎಂದು ಸೂಚನೆ ನೀಡಲಾಗಿದೆ. ಜೀಸಾನ್, ಅಸೀರ್, ಅಲ್ಬಾಹ್, ಮಕ್ಕಾ, ಮದೀನಾ ಮುಂತಾದ ಪ್ರದೇಶಗಳಲ್ಲಿ ಸಿಡಿಲು ಗುಡುಗಿನೊಂದಿಗೆ ತೀವ್ರ ರೀತಿಯ ಮಳೆಯಾಗಬಹುದು. ಇದು ಈ ಪ್ರದೇಶಗಳಲ್ಲಿ ದಿಢೀರ್ ಪ್ರವಾಹಕ್ಕೂ ಕಾರಣವಾಗಬಹುದು. ಈ ಮಳೆಯ ಜೊತೆಗೆ ತೀವ್ರವಾದ ಗಾಳಿ, ಆಲಿಕಲ್ಲು ಮತ್ತು ಇದರಿಂದಾಗಿ ಮರಳು ಗಾಳಿಯಲ್ಲಿ ಸೇರಿಕೊಂಡು ಸಾರ್ವಜನಿಕರಿಗೆ ತೀವ್ರ ತೊಂದರೆ ಉಂಟು ಮಾಡಬಹುದು. ಈ ಪ್ರದೇಶಗಳಲ್ಲಿ ತಡರಾತ್ರಿ ಹಾಗೂ ಮುಂಜಾನೆ ತೀವ್ರ ಮಂಜು ಕಾಣಿಸಿಕೊಳ್ಳಬಹುದು ಎಂದು ಹವಾಮಾನ ಇಲಾಖೆ ಸಾರ್ವಜನಿಕರಿಗೆ ಮುನ್ಸೂಚನೆ ನೀಡಿದೆ. ಈ ಪ್ರದೇಶಗಳಲ್ಲದೆ ಹಾಯ್ಲ್, ತಬೂಕ್, ಅಲ್ ಜವ್ವಾ, ಪಶ್ಚಿಮ ಗಡಿ ಪ್ರದೇಶಗಳು, ನಜರಾನ್, ದಕ್ಷಿಣ ಪ್ರದೇಶಗಳು, ರಿಯಾದ್ ಮತ್ತು ಪೂರ್ವ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ಗುಡುಗು ಮತ್ತು ಸಿಡಿಲು ಇದರ ಜೊತೆಗಿರಬಹುದು ಎಂದು ತಿಳಿಸಲಾಗಿದೆ. ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.